ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಇವತ್ತು ಡೈರೆಕ್ಟ್ ಪೂಜಾ ರೂಮಿಂದ ಸ್ಟಾರ್ಟ್ ಮಾಡ್ತಿತ್ತು ಶ್ರೀರಾಮನವಮಿ ಹಬ್ಬ. ಎಲ್ಲರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮನೇಲಿ ನಾನು ಫುಲ್ ಅಂತ ವಿಡಿಯೋ ಮಾಡಿಲ್ಲ, ಸೊ ಜಸ್ಟ್ ನಿಮ್ಗೆ ಹೈಲೈಟ್ಸ್ ಆಫ್ ದ ಫೆಸ್ಟಿವಲ್ನ ಮಾತ್ರ ರೆಕಾರ್ಡ್ ಮಾಡಿ ನೋಡಿಸ್ತೀನಿ. ಸೊ ನಮ್ಮ ಮನೇಲಿ ಪೂಜಾ ಈ ರೀತಿ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಆಲ್ರೆಡಿ ನಾನು ದೇವಸ್ಥಾನಕ್ಕೆ ಹೋಗಿ ಹೆಸರುಬೇಳೆ ಪಾನಕ ಎಲ್ಲ ಕೂಡ ಕೊಟ್ಬಿಟ್ಟು ಬಂದಿದ್ದೀನಿ. ಇವಾಗ ಏನಿದ್ರು ಪೂಜೆ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಸೊ ಗೈಸ್, ಇವಾಗ ಮನೇಲೆಲ್ಲ ಕೂಡ ಪೂಜೆ ಮುಗಿಸಿ ಗೋಯಿಂಗ್ ಟು ಟೆಂಪಲ್. ಆ್ಯಂಡ್ ನಮ್ಮ ಮನೆಗೆ ಈ ಸಾಲಿ ಬಂದಿದ್ದಾರೆ ವೈಷ್ಣವಿ ಆ್ಯಂಡ್ ಧೃತಿ. ನೆನ್ನೆ ನೈಟ್ ಹೋಗಿ ಕರ್ಕೊಂಬಂದೇನೆ ಅಂತ ಅಬ್ಬಾಜಿ ಸಹ ಫ್ರೀ ಇರಲ್ಲ ಅಪ್ಪ ಅಂತ ಅಂದ್ಬಿಟ್ಟು ಹಾಯ್ ಮಾಡಮ್ಮ. ಹಾಯ್ ಬರ್ರಿ. ಸೊ ಬನ್ನಿ ಹೋಗೋಣ. ಎಲ್ಲರೂ ಹೋಗ್ತಾ ಇದ್ದೀವಿ. ಅಪ್ಪ ಆಲ್ರೆಡಿ ಹೋಗಿದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ. ಸೊ ಶ್ರೀರಾಮನವಮಿ ವ್ಲಾಗು 1 ಮಂತ್ ಡಿಲೇ ಆಗೋಯಿತು ಬಿಕಾಸ್ ಆಫ್ ದ ಫ್ಯಾಮಿಲಿ ಫಂಕ್ಷನ್ ಇದೆ ಕೆಲವೊಂದು. ಸೊ ಅದಕ್ಕೋಸ್ಕರ ಶಾಪಿಂಗು, ಪ್ಯಾಕಿಂಗು ಅದೆಲ್ಲ ಕೂಡ ಡಿಲೇ ಆಗೋಯಿತು. ಶಾಪಿಂಗು, ಪ್ರಿಪ್ರೇಷನ್ ಅಂತೆಲ್ಲ ಕೂಡ. ಸೊ ನೆಕ್ಸ್ಟ್ ಮಂತ್ ಫಂಕ್ಷನ್ ಇರೋದ್ರಿಂದ ಇಟ್ಸ್ ಕಂಪ್ಲೀಟ್ಲಿ ವೆಂಟ್ ಬ್ಯುಸಿ ಡೇಸ್ ಅಂತಲೇ ಹೇಳ್ಬೋದು ಪಾಸ್ಟ್ 1 ಮಂತ್. ಸೊ ಹಂಗಾಗಿ ನಾನು ಈ ವಿಡಿಯೋನ ಲೇಟಾಗಿ ಹಾಕ್ತಾಯಿದ್ದೀನಿ. ಸೊ ಬನ್ನಿ, ಇವಾಗ ಶ್ರೀರಾಮನವಮಿ ಹಬ್ಬದ ದಿವಸ ಬೆಳಗ್ಗೆ ಮನೆ ದೇವಸ್ಥಾನಕ್ಕೆ ಪೂಜೆಗೆಲ್ಲ ಕೂಡ ಹೋಗಿದ್ದೀನಿ. ಸೊ ಅಲ್ಲಿಂದ ಕೂಡ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ಶ್ರೀರಾಮನವಮಿ ಹಬ್ಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಇವಾಗ ಮನೆ ದೇವರ ದೇವಸ್ಥಾನದಲ್ಲಿ ಪೂಜೆ, ಮಹಾಮಂಗಳಾರತಿ ಎಲ್ಲ ಕೂಡ ದೇವಸ್ಥಾನದಲ್ಲಿ ಹಬ್ಬದ ದಿವಸ ಬೆಳಗ್ಗೆ ಆಯಿತು. ಅದಾದಮೇಲೆ ಪಾನಕ, ಹೆಸರುಬೇಳೆ ಎಲ್ಲ ಕೂಡ ಕೊಡ್ತಿದ್ದಾರೆ. ಸೊ ಅದನ್ನೆಲ್ಲ ಕೂಡ ತೊಗೊಂಡು ವಾಪಸ್ಸು ನಾನು ಮನೆಗೆ ಹೋಗ್ತಾಯಿದ್ದೀನಿ. ಸೊ ಇಲ್ಲಿ ಇವಾಗ ಹೆಸರುಬೇಳೆ ಪಾನಕನ ಎಲ್ಲ ಕೂಡ ಕೊಡ್ತಿದ್ದಾರೆ. ಶ್ರೀರಾಮನವಮಿ ಹಬ್ಬ ಯೂಶ್ವಲಿ ಪಾನಕ, ಹೆಸರುಬೇಳೆ ಕೊಡದೆ ಹಬ್ಬ ನೆವರ್ ಎಂಡ್ ಅಂತಾರಲ್ಲ, ಆ ರೀತಿ ಇದು ಜಸ್ಟ್ ಬಿಗಿನಿಂಗ್ ಅಂತಲೇ ಹೇಳ್ಬೋದು ನಮಗೆಲ್ಲ ಕೂಡ. ಸೊ ಇವಾಗ ಎಲ್ಲ ಕೂಡ ತೊಗೊಂಡು ಪೂಜೆ ಸಾಮಾನೆಲ್ಲ ಕೂಡ ವಾಪಸ್ ಎತ್ಕೊಂಡು ನಾನಿವಾಗ ಮನೆಗೆ ಹೋಗ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಡ್ಯಾಡಿ ಕೂಡ ಕಾಣಿಸಿದ್ರು. ಸೊ ಅಲ್ಲಿ ನಮ್ಮ ಅಪ್ಪನ ಜೊತೆ ಕೂಡ ಒಂದು ಕ್ಲಿಪ್ ತೊಗೊಂಡು ನೆಕ್ಸ್ಟ್ ಪಾನಕ ಎಲ್ಲ ಕೂಡ ಈಸ್ಕೊಂಡು ಕೊಟ್ಟರು ನಮ್ಮ ಡ್ಯಾಡಿಂದೇ. ಅದನ್ನೆಲ್ಲ ಈಸ್ಕೊಂಡು ನೆಕ್ಸ್ಟ್ ಟೈಮ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಮನೆಗೆ ಹೋದ್ಮೇಲೆ ಬನ್ನಿ ಊಟ ಎಲ್ಲ ಕೂಡ ಮಾಡೋಣ. ಸೊ ಇಷ್ಟೊತ್ತು ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡ್ಬಂದ್ವಿ. ಹೆಂಗಿತ್ತು ಪೂಜೆ? ತುಂಬ ಚೆನ್ನಾಗಿತ್ತು. ಕಡೆ ಬೆಳಗ್ಗೆ ಬೀಳ್ತೈತೆ. ಹಾಂ, ಚೆನ್ನಾಗಿತ್ತು. ನಿಂದು ಎಷ್ಟಲ್ಲಿ ನೋಡ್ಸೋ ಅಂತ ಹೇಳಿಲ್ಲ. ಹೆಂಗಿತ್ತು ಪೂಜೆ ಅಂದೆ? ಚೆನ್ನಾಗಿತ್ತು. ನಮಗೊಂಥರ ಶ್ರೀರಾಮನವಮಿ ಹಬ್ಬ ಒಂಥರ ಹಬ್ಬ ಇದ್ದಂಗೆ, ಅಂದರೆ ಹಬ್ಬಕ್ಕೆ ಹಬ್ಬ ಇದ್ದಂಗೆ ಅಂತಾರಲ್ಲ ಆ ಥರ ಗ್ರ್ಯಾಂಡಾಗಿರುತ್ತೆ. ಆ್ಯಸ್ ಇಫ್ ನಮ್ಮ ಮನೆ ದೇವರು ರಾಮದೇವರು ಆಗಿರೋದ್ರಿಂದ ಗ್ರ್ಯಾಂಡಾಗಿರುತ್ತೆ. ಇನ್ನು ಸಂಜೆ ಎಲ್ಲ ಕೂಡ ಕಲ್ಯಾಣೋತ್ಸವ ಎಲ್ಲ ಇರುತ್ತೆ. ಅದೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಹೈಲೈಟ್ಸ್ ಆಫ್ ಇಟ್. ಸೊ ಇವಾಗ ಬೆಳಗ್ಗೆಯಿಂದ ಊಟ ಇಲ್ಲ, ಏನಿಲ್ಲ, 1:30 ಆಗಿದೆ. ಇವಾಗ ಏನಿದ್ರು ಜಸ್ಟ್ ಹೆಸರುಬೇಳೆ ತಿನ್ನೋದು, ಪಾನಕ ಕುಡಿಯೋದು ಅಷ್ಟೇ. ಇರ ಅನ್ನ ಅಡುಗೆ ಮಾಡಬೇಡ, ರಾತ್ರಿಗೆ ಹೆಂಗೋ ಅಲ್ಲೇ ಊಟ ಆಗ್ತೈತೆ, ಬೆಳಿಗ್ಗೆ ಊಟ ತಿನ್ನಲ್ಲ ಅಂತ ಹೇಳಿದ್ದೆ ನಮ್ಮ ಮಮ್ಮಿ. ರಾತ್ರಿಗೆ ಬೆಳಿಗ್ಗೆಲ್ಲ ಸೇರಿ ಒಟ್ಟಿಗೆ ಅಕ್ಕಿ ಇಕ್ಕವ್ರೆ. ಏನು ಮಾಡೋರೆ ಲೆಟ್ ಮಿ ಸಿ. ಇದೆಲ್ಲ ದೇವಸ್ಥಾನಕ್ಕೆ ಬೆಳಗ್ಗೆ ಹಾಲು, ಮೊಸರು, ಅಭಿಷೇಕಕ್ಕೆ ಮತ್ತು ಪಾನಕ ಮತ್ತು ಹೆಸರುಬೇಳೆ ಎಲ್ಲ ಕೊಟ್ಟು ಕಳಿಸಿದ್ರೆ ಪಾತ್ರೆಗಳು ಏನೂ ತೊಳೆದಿಲ್ಲ. ರೈಸ್, ಸಾಂಬಾರು, ಬಸ್ಸಾರು ಮಾಡಿದ್ದಾನೆ, ಮೊಸರಿದೆ, ಸ್ವಲ್ಪ ಪಾನಕ ಮನೇಲಿ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಹೆಸರುಬೇಳೆ ಮನೇಲಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇವಾಗೆಲ್ಲ ದೇವಸ್ಥಾನದಿಂದ ತೊಗೊಬಂದಿರೋದನ್ನು ನಾವು ತಿನ್ನಬೇಕು. ಸ್ವಲ್ಪ ಹಿಂದಕ್ಕೆ ಹೋಗು. ನನ್ನಂತ ಏನು ನಾನು ಹೇಳಿದೆ ನಮ್ಮಮ್ಮಗೆ ಏನು ಅಡುಗೆ ಮಾಡಬೇಡ, ಎವ್ರಿಥಿಂಗ್ ಇಸ್ ಗುಡ್ ವಿತ್ ದಿಸ್ ಅಂತ. ಹೆಸರುಬೇಳೆ ಪಾನಕ ತಿಂದರೆ ಹೊಟ್ಟೆ ತುಂಬೋಗುತ್ತೆ ಅಂತ. ನೋಡಿ ಇವಾಗ ಹೆಸರುಬೇಳೆ ಪಾನಕನೇ ನಮಗೆ ಹೊಟ್ಟೆ ತುಂಬೋದಷ್ಟು ಊಟ ಆಗಿದೆ ಇಲ್ಲಿ. ಇಷ್ಟಿಂದನೇ ಸಾಕು. ಅಫ್ಕೋರ್ಸ್ ಹಿಂಗೋಳ ನಮ್ಮ ಹುಡುಗಿ ನೆಕ್ಸ್ಟ್ ಅಪ್ಕಮಿಂಗ್ ಬ್ರೈಡ್ ಆಫ್ ಚಿಕ್ಕಬಳ್ಳಾಪುರ ಇವಳೇನೆ. ಇನ್ನ ತಾನೇ ಚಿಕ್ಕಬಳ್ಳಾಪುರದಲ್ಲಿ ಮದುವೆ ಆಗಿರೋದು, ಇನ್ನು ಯಾರು ಇಲ್ಲ ತಾನೇ. ನೆಕ್ಸ್ಟ್ ಅಪ್ಕಮಿಂಗ್ ಬ್ರೈಡ್ ಆಫ್ ಚಿಕ್ಕಬಳ್ಳಾಪುರ ಫ್ಯಾಮಿಲಿ. ನೀನಿದ್ಯಾ? ನೀನು ಫಸ್ಟ್ ಮೆಚೂರ್ಡ್ ಆಗು, ಇನ್ನ ಸೆಕೆಂಡ್ ಸ್ಟ್ಯಾಂಡರ್ಡ್. ನೀನು ಮೆಚೂರ್ಡ್ ಆಗೋದು ಯಾವಾಗ? ನಿನ್ನ ಮದುವೆ. ಅಮ್ಮ ನಾನಿದ್ದೀನಿ ಅಂತ ಹೇಳಮ್ಮ ಇವಳು. ನೀನು ನಾಳೆ ಫಸ್ಟು ವೈಶೋಕ ಅಫಿಷಿಯಲ್ ಬ್ರೈಡ್ ಕೊಡಿಲಿ. ಸೊ ಗೈಸ್, ಇವಾಗ ನಂದು ಕ್ವಿಕ್ಕಾಗಿ 1 ರೌಂಡು ನ್ಯಾಪ್ ಆಯಿತು. 1 ಅವರ್ ಮಲಗಿದೆಲ್ಲ. ನಾನು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದೇಳ್ತಾರೋದ್ರಿಂದ ಆಗಲ್ಲ. ಮಧ್ಯಾಹ್ನ ಸ್ವಲ್ಪ ನಿದ್ದೆ ಕಂಟ್ರೋಲ್ ಮಾಡೋಕ್ಕೆ. ಅಂದರೆ ನೈಟ್ ಮಲಗೋಗಿ ಲೇಟ್ ಆಗ್ಬೋದೇನೋ ಅಂತ ಅಂದ್ಕೊಂಡು 1 ಅವರ್ ಮಲಗಿದ್ರೆ ಜ್ಞಾಪ ಅಲ್ಲ.
ಸ್ಲೀಪ್ ಅಂತ ಅದು ನ್ಯಾಪ್ ಅಲ್ಲಂತಪ್ಪ, ಅದು ಸ್ಲೀಪ್ ಅಂತೆ. ಹಾಂ ಅದೇ ಅರ್ಧ ಗಂಟೆ 1 ಅವರ್, ಅರ್ಧ ಗಂಟೆ 3 ಗಂಟೆ ಅನ್ಕೊಂಡೆ. ಅದೆಲ್ಲ ತಿರ್ಗೊಂಡು 1 ಅವರ್ ಆಗೋಯ್ತು. ಇವಾಗ ವಿ ಆರ್ ಗೋಯಿಂಗ್ ಫಾರ್ ವಾಕಿಂಗ್. ನಮ್ಮ ಮಮ್ಮಿ ಹಿಂದೆಗಡೆ ನಡ್ಕೊಂಬರ್ತಾವ್ರೆ. ವಾಕಿಂಗ್ ಅಂದರೆ ಫಾಸ್ಟ್ ವಾಕ್ ಅಂತ, ಸ್ಲೋ ವಾಕ್ ಎಲ್ಲ ಆಗುತ್ತೆ. ಹಂಗೆ ವಿಡಿಯೋ ಗೊತ್ತಾ ಮ್ಯಾರಥಾನಲ್ಲಿ ನಡೀತಾರೆ ನೋಡಿ. ಎಲ್ಲಿ ಬಿಡೋದ? ಇಲ್ಲೇ ಬಿಡೋಣ, ಚಪ್ಪಲಿ ಬಿಟ್ಬಿಟ್ಟು ನಡಿಬೇಕಂತೆ. ಬಾ ಇಲ್ಲೇ ಬಿಡೋಣ. ಬಿಕಾಸ್ ಅಲ್ಲಿ ಚಪ್ಪಲಿ ಬಿಟ್ಟಿದ್ದಾರೆ ನಡೆಯೋದು. ಶೂ ಹಾಕೊಂಬನೆ ಬಿಡೋಕ್ಕಾಗಲ್ಲ. ಸೊ ಕಮ್ ಲೆಟ್ಸ್ ಗೋ. ನಿನ್ನಂತವ್ರು ಎತ್ಕೊಂಡು ಹೋಗೋದು. ಚಪ್ಪಲಿ ಎತ್ಕೊಂಡು ಹೋದ್ರೆ ನಮ್ಮ ದರಿದವ್ರು ಎತ್ಕೊಂಡು ಹೋದ್ರು ಅಂತ ಅರ್ಥ. ಎತ್ಕೊಂಡು ಹೋಗ್ಲಿ ಬಿಡು. ಸೊ ಇವಾಗ ನಾವು ವಾಕಿಂಗ್ ಎಲ್ಲ ಕೂಡ ಮಾಡಿಕೊಂಡು ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ತೀವಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ ಕಲ್ಯಾಣೋತ್ಸವಕ್ಕೆ. ಬನ್ನಿ. ಒಬ್ಬರಾಗಿ ಈ ಕಡೆ ಒಬ್ಬರು ಬನ್ನಿ. Don't do like that, right? You will do like that. ವಿಟಮಿನ್ ಡಿ ಇಸ್ ರಿಚ್. Vitamin D is in rich in algae. No shadows are there falling on us. Every exposed part is observing. Walk properly. What is this? ಗಂಟೆ ನಡೀತು. ಬ್ಯಾಕ್ ವಾಕ್ ಇದು ಇದಾಗುತ್ತೆ. ಏನಾಗುತ್ತೆ? ಬ್ಯಾಕ್ ವಾಕ್ ಏನಾಗುತ್ತೆ? It has some benefits. Can you speak in Kannada? Do you know Kannada, right? My viewers is from Karnataka. If they want English channel, I will follow. I'll open English channel one also. But in this video, both please speak in Kannada, okay? This is typically Kannada channel. Okay? ಪುಸ್ಕ ಅಂತ ಇಂಗ್ಲೀಷ್ ಎತ್ಕೊಂತಾರೆ. ಕಿತ್ತೋಗೋದು ಸರಿ ಮಾಡ್ತೀನಿ ನಡಿಮಾ. While we are in home, to improve your English knowledge, you speak in English. That is fine. Fine for me, but not for the content or not for the videos to speak in English. Yes, CC camera. CC camera also made some noise. Made some noise. ಅಲ್ಲಿ ಯಾರೋ ಫೋನೋ ಏನೋ ಮಾಡ್ತಾವ್ರೆ. ಐ ಡೋಂಟ್ ನೋ. ನಿನ್ನ ಜೊತೆ ಸೇರ್ಕೊಂಡು ನಾನೇ ಇಂಗ್ಲೀಷಲ್ಲಿ ಮಾತಾಡೋಂಗೆ ಹೋಗ್ಬಿಟ್ಟೆ. ಇದು ನಮ್ಮ ವಾಕಿಂಗ್ನ ಕಥೆಗಳು, ಪುರಾಣಗಳು. ಸೊ ಗೈಸ್, ಇವಾಗ ವಾಕಿಂಗ್ ಎಲ್ಲ ಕೂಡ ಮುಗಿಸ್ಕೊಂಡು ಬಂದು ಫ್ರೆಶ್ ಎಲ್ಲ ಕೂಡ ಆಗಿ, ಯಾಕೆ ಗೊತ್ತಿಲ್ಲ, ಮತ್ತು ಬಾಡಿ ಬಿಸಿ ನಮ್ಮದು ಚೆಕ್ ಮಾಡ್ತಾವಳೆ. ಅದಾದಮೇಲೆ ಇವ್ರಿಗೆ ಹಾಲೆಲ್ಲ ಕೂಡ ಕೊಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಇವಾಗ 7 ಗಂಟೆ ಆಗಿದೆ. 7:30 ಆಗಿದೆ. ಹಾಂ, ಅದೆಲ್ಲ ಬೇಡ. ಮಿಸ್ಟರ್ ಪಾರ್ಟಿ ಅಂದರೆ ನಮ್ದು ಎಲ್ಲೆಲ್ಲಾಗುತ್ತೆ. ಕುರಿ ಶೆಡ್ ಹತ್ರ ಎಲ್ಲ ಕೂಡ ಒಂದು ರೌಂಡ್ ಎಲ್ಲ ಕೂಡ ಹೋಗಿ ಬಂದು ಹೊರಗಡೆ ಹೋಗಿಲ್ಲ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವಕ್ಕೆ ಹೋಗ್ತಾ ಇದೀವಿ. ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಹೆಂಗೆ ಅಂತೆಲ್ಲ ಕೂಡ ಸ್ವಲ್ಪ ಹೈಲೈಟ್ಸ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ವಿಶ್ವಕ್ಸೇನ ಪೂಜೆನಾಗಿ ಮಾಡ್ಕೊಂತೀವಿ. ಯಾಕಪ್ಪ ಈ ಒಂದು ಪೂಜೆಯನ್ನು ಮಾಡಬೇಕಂದ್ರೆ, ನಾವು ಮಾಡ್ತಕ್ಕಂಥ ಈ ಒಂದು ಪೂಜೆಯಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ವಿಘ್ನಗಳು ಬಾರದೇ ಇರಲಿ, ಎಲ್ಲವೂ ಕೂಡ ನಿರ್ವಿಘ್ನವಾಗಿ ಆಯುಷ್ಯವಸ್ತು ಆರೋಗ್ಯವಸ್ತು ಐಶ್ವರ್ಯವಸ್ತು ವೇದ ಸಮೃದ್ಧಿರಸ್ತು ಶಾಸ್ತ್ರ ಸಮೃದ್ಧಿರಸ್ತು ಗೋತ ಸಮೃದ್ಧಿರಸ್ತು ಧನಧಾನ್ಯಾಭಿವೃದ್ಧಿರಸ್ತು ಸಕಲೈಶ್ವರ್ಯಭಿವೃದ್ಧಿರಸ್ತು ಇಷ್ಟ ಸಂಪದಸ್ತು ದೇವ ಕಾರ್ಯುಕ್ತ ಫಲಸಿದ್ಧಿರಸ್ತು ಶಾಂತಿ ಪುಷ್ಟಿ ತುಷ್ಟಿ ಶಾಸ್ತ್ರ ಕನಕಜಲೇನ ಕೂರ್ಚನ ಕಿಂಚಿತ್ ಕಿಂಚನ ವಿನಯ ಶಾಂತಿ ಪುಷ್ಟಿ ತುಷ್ಟಿ ಶಾಸ್ತ್ರ ಶಾಂತಿರಸ್ತು ಪುಷ್ಟಿರಸ್ತು ತುಷ್ಟಿರಸ್ತು ವೃದ್ಧಿರಸ್ತು ಅಭಿಕ್ಷಮಸ್ತು ಆಯುಷ್ಯವಸ್ತು ಆರೋಗ್ಯವಸ್ತು ಐಶ್ವರ್ಯವಸ್ತು ಧನ ಕನಕ ವಸ್ತುಲ ಪ್ರಾಪ್ತಿರಸ್ತು ದಿನೇ ದಿನ ಉತ್ತರೋತ್ತರ ಅಭಿವೃದ್ಧಿರಸ್ತು ಶಾಂತಿ ಪುಷ್ಟಿ ತುಷ್ಟಿ ಶಾಸ್ತ್ರ ಕನಕಜಲೇನ ಕೂರ್ಚೇನ ಕಿಂಚಿತ್ ಕಿಂಚನೆ ವಿನೀಯ ಸಹಸ್ರವಾಹ ವರೇಣ್ಯನಾಮ ವಿಜಯಾಸಿನಾಮ ಯಜ್ಞೋ ನಮಸ್ತೆ ಮಸೂದನಾಯ ತತ್ರಾಭಿಮಾನಂ ಸರಕ್ಷ ಶ್ರೀಕಲ್ಯಾಣ ಮಹೋತ್ಸವದಲ್ಲಿ ಈ ಒಂದು ದಿನ ಪುನರ್ವಸು ನಕ್ಷತ್ರ, ಶ್ರೀರಾಮನವಮಿ ಅಂದ್ರೆ ಆ ಸಾಕ್ಷಾತ್ ಶ್ರೀರಾಮಚಂದ್ರರು ಆವಿರ್ಭಾವ ಹೊಂದಿದ ದಿನ ಈ ಒಂದು ದಿನ. ಇಂತಹ ಒಂದು ಪವಿತ್ರವಾಗಿರ್ತಕ್ಕಂತಹ ಒಂದು ದಿನದಂದು
ಈ ಒಂದು ಪುಣ್ಯ ದಿನದಂದು ಈ ಒಂದು ಸಾಯಂಕಾಲ ಸಂಧ್ಯಾ ವೇಳೆ ಗೋಧೂಳಿ ಸಮಯದಲ್ಲಿ ಈ ಒಂದು ಸ್ವಾಮಿಯ ಒಂದು ಕಲ್ಯಾಣ ಮಹೋತ್ಸವನ್ನ ನಾವು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ನಮ್ಮೆಲ್ಲರದು ಕೂಡ ಪೂರ್ವ ಜನ್ಮ ಸುಕೃತ. ಯಾಕಂದ್ರೆ ಎಲ್ಲರಿಗೂ ಕೂಡ ಇಂತಹ ಒಂದು ಭಾಗ್ಯ ಸಿಗೋದಿಲ್ಲ. ಸ್ವಾಮಿಯ ಒಂದು ಕಲ್ಯಾಣದಲ್ಲಿ ಪಾಲ್ಗೊಂಡ್ರೆ ನಮಗೆ ಎಂತಹ ಒಂದು ಫಲ ಸಿಗುತ್ತಂದ್ರೆ ಕೋಟಿ ಗ್ರಾಮೇಶ ವಿಪ್ರಾಣ. ಅಂದ್ರೆ ಈ ಒಂದು ಕಲ್ಯಾಣ ಮಹೋತ್ಸವದಲ್ಲಿ ನಾವು ಪಾಲ್ಗೊಂಡು ಈ ಸ್ವಾಮಿಯ ಒಂದು ದಿವ್ಯವಾದ ಅನುಗ್ರಹವನ್ನ ಪಡೆದ್ರೆ ಕೋಟಿ ಗ್ರಾಮೇಶ ವಿಪ್ರಾಣ ಅಂದ್ರೆ 1 ಕೋಟಿ ಗ್ರಾಮಗಳ ನಿರ್ಮಾಣ ಮಾಡಿದ ಫಲ ಸಿಗ್ತಾ ಇದೆ. ಈ ಒಂದು ಚಾಲಗಿ ಅನ್ನೋದು ಒಂದು ಗ್ರಾಮ. ಈ ಗ್ರಾಮದಲ್ಲಿ ಎಷ್ಟು ಮನೆಗಳಿದೆ? ಎಷ್ಟು ದಿನ ಮನೆಗಳು? 150 ಮನೆ. ಈ ಒಂದು ಗ್ರಾಮದಲ್ಲಿ 150 ಮನೆ ಇದೆ. ಇಂತಹ ಒಂದು 1000 ಗ್ರಾಮಗಳನ್ನ ಹಾಕಿದ್ರೆ ಅಂದ್ರೆ ಆ 1000 ಗ್ರಾಮಗಳಲ್ಲಿ ಎಷ್ಟು ಜನರು ತಮ್ಮ ಒಂದು ಜೀವನವನ್ನು ಕಟ್ಕೊಳ್ತಾರೆ. ಅಂತ ಒಂದು 1000 ಗ್ರಾಮಗಳ ನಿರ್ಮಾಣ ಮಾಡಿದ ಫಲ ಈ ಒಂದು ಕಲ್ಯಾಣೋತ್ಸವದಲ್ಲಿ ನಮಗೆ ಸಿಗ್ತಾ ಇದೆ. ಕೋಟಿ ಗ್ರಾಮೇಶ ವಿಪ್ರಾಣ ತಡಾಕೇಶು ದ್ವಿಕೋಟಿಭಿ ಅಂದ್ರೆ 2 ಕೋಟಿ ಬಾವಿಗಳ ನಿರ್ಮಾಣ. ಬಾವಿಗಳಿದೆಯಾ ನಿಮ್ಮೂರಲ್ಲಿ? ಬಾವಿಗಳಿದಾವೆ? ಬಾವಿ ಇದ್ರೂ ಕೂಡ ನೀರುಗಳೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. 2 ಕೋಟಿ ಬಾವಿಗಳ ನಿರ್ಮಾಣ ಮಾಡಿದ ಫಲ. ಒಂದು ಬಾವಿ ತುಂಬಿದ್ರೆ ರೈತರು ಎಷ್ಟೋ ಒಂದು ಫಲವತ್ತಾಗಿ ವ್ಯವಸಾಯವನ್ನ ಮಾಡ್ಕೋಬಹುದು. ಅಂತಹ ಒಂದು 2 ಕೋಟಿ ಬಾವಿಗಳನ್ನ ನಿರ್ಮಾಣ ಮಾಡಿದ್ರೆ ಎಷ್ಟು ಫಲ ಸಿಗುತ್ತೋ ಅಷ್ಟೇ ಫಲ ಈ ಒಂದು ಸೀತಾರಾಮರ ಕಲ್ಯಾಣೋತ್ಸವದಲ್ಲಿ ನಮಗೆ ಸಿಗುವಂತದ್ದು. ಕೋಟಿ ಗ್ರಾಮೇಶ ವಿಪ್ರಾಣ ತಡಾಕೇಶು ದ್ವಿಕೋಟಿಭಿ ತ್ರಿಕೋಟಿ ಕೂಪ ಸಂಯುಕ್ತಂ ಅಂದ್ರೆ ಎಲ್ಲೇ ಕಳೀತಾರಂತೆ. ಯಾಕಪ್ಪ ಅಂದ್ರೆ ಈ 120 ವರ್ಷದಲ್ಲಿ 60 ವರ್ಷ ಹಗಲು 60 ವರ್ಷ ರಾತ್ರಿ. ಈ 60 ವರ್ಷದಲ್ಲಿ ಬರೀ ನಿದ್ದೆ ಮಾಡೋದ್ರಲ್ಲೇ ಕಳೀತಾ ಇದ್ರೆ ಒಂದು ಮಾನವ. ಇನ್ನು ಮಿಕ್ಕಿರೋದು ಎಷ್ಟು ವರ್ಷ? 60 ವರ್ಷ. ಅದರಲ್ಲಿ ಅರ್ಧ ಮಾಡಿದ್ರೆ 30 ವರ್ಷ. ಆ ಒಂದು 30 ವರ್ಷದಲ್ಲಿ ಒಬ್ಬ ಮಾನವ ತಾನು ಹುಟ್ಟಿ ಬೆಳೆದೆ ಒಂದು ಉದ್ಯೋಗಕ್ಕೆ ಸೇರೋ ಅಷ್ಟರಲ್ಲಿ 30 ವರ್ಷ ಆಗೋಯ್ತು. ಇನ್ನು ಮಿಕ್ಕಿರೋದು ಎಷ್ಟು ವರ್ಷ? 30. ಅದರಲ್ಲಿ ಅರ್ಧ ಮಾಡಿದ್ರೆ 15 ವರ್ಷ. ಆ 15 ವರ್ಷದಲ್ಲಿ ಒಂದು ಮಾನವ ಉದ್ಯೋಗಕ್ಕೆ ಹೋಗಿ ಕಲ್ಯಾಣವನ್ನ ಮಾಡಿಕೊಂಡು ಸಂತಾನವನ್ನ ಮಾಡಿಕೊಂಡು ಅದರಲ್ಲಿ ಒಂದು 15 ವರ್ಷಗಳು. ಇನ್ನು ಮಿಕ್ಕಿರೋದು ನಮ್ಗೆ ಎಷ್ಟು ವರ್ಷ? 15 ವರ್ಷ. ಅದರಲ್ಲಿ ಅರ್ಧ ಮಾಡಿದ್ರೆ 7.25 ವರ್ಷ, 7.5 ವರ್ಷ. ಆ ಒಂದು 7.5 ವರ್ಷದಲ್ಲಿ ಈ ಒಂದು ಮಾನವ ಆ ನೆಂಟರ ಮನೆಗೆ ಹೋಗು, ಈ ನೆಂಟರ ಮನೆಗೆ ಹೋಗು, ಆಸ್ಪತ್ರೆಗೆ ಹೋಗು, ಅಲ್ಲಿಗೆ ಹೋಗು, ಟ್ರಿಪ್ ಹೋಗು ಅನ್ನೋದ್ರಲ್ಲಿ ನಮ್ಮ ಜೀವನ ಕಳೆದು ಬಿಡ್ತೀವಿ. ಇನ್ನು ಮಿಕ್ಕಿರೋದು ಎಷ್ಟು ವರ್ಷ? 7.5 ವರ್ಷ. ಅದರಲ್ಲಿ ಅರ್ಧ ಮಾಡಿದ್ರೆ 3.25 ವರ್ಷ. ಆ ಒಂದು 3.25 ವರ್ಷದಲ್ಲಿ ನಮ್ಗೆಲ್ಲರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಆರೋಗ್ಯ ಕ್ಷೀಣಿಸ್ತಾ ಇರುತ್ತೆ. ಆಸ್ಪತ್ರೆಗೆ ಹೋಗು, ಆ ಚಿಕಿತ್ಸೆಯನ್ನ ಪಡ್ಕೋ ಅಂತದ್ರಲ್ಲಿ ಒಂದು 3.25 ವರ್ಷವನ್ನ ನಾವು ಕಳ್ಕೊಂಡ್ಬಿಡ್ತೀವಿ. ಇನ್ನು ಮಿಕ್ಕಿರೋದು ನಮಗೆ ಎಷ್ಟು ವರ್ಷ? ಕೇವಲ 3.25 ವರ್ಷ. ನಮಗೆ ಒಂದು ಭಗವಂತನ ಒಂದು ಸ್ಮರಣೆಯನ್ನ, ಭಗವಂತನ ಒಂದು ಆರಾಧನೆಯನ್ನ, ಭಗವಂತನ ಒಂದು ಕೈಂಕರ್ಯದಲ್ಲಿ ಪಾಲ್ಗಳು ನಮಗೆ ದೊರಕಿರೋದು 3.25 ವರ್ಷ. ಈ ಒಂದು ಸಮಯದಲ್ಲಿ, ಸುಸಮಯದಲ್ಲಿ ನಾವು ಇಂತಹ ಒಂದು ಪುಣ್ಯ ಕಾರ್ಯಗಳಲ್ಲಿ ಪಾಲ್ಗೊಂಡು ಭಗವಂತನ ಒಂದು ದಿವ್ಯವಾದ ಅನುಗ್ರಹವನ್ನ ಪಡೆಯಬೇಕು. ಯಾಕಂದ್ರೆ ಯಾವುದು ಕೂಡ ಶಾಶ್ವತವಲ್ಲ. ಯಾಕಂದ್ರೆ ನೀವೊಂದು ಟಿವಿ ತಗೊಳ್ಳಿ, ಒಂದು ಫ್ರಿಡ್ಜ್ ತಗೊಳ್ಳಿ, ಒಂದು ವಾಷಿಂಗ್ ಮಿಷಿನ್ ತಗೊಳ್ಳಿ, ಅದಕ್ಕೆಲ್ಲದಕ್ಕೂ ಕೂಡ ಒಂದು 10 ವರ್ಷ 15 ವರ್ಷ ಗ್ಯಾರಂಟಿ ಇರುತ್ತೆ. ಮಾನವನಿಗೆ ಏನಾದ್ರೂ ವ್ಯಾರಂಟಿ ಕೊಡ್ತಾರಾ? ಸಾಧ್ಯನಾ? ಇಲ್ಲ. ನೀರಿನ ಮೇಲೆ ಪುಟ್ಟ ಇದ್ದಂಗೆ ಯಾವ ಸಮಯದಲ್ಲಿ ಏನು ಬೇಕಾದ್ರೂ ಕೂಡ ಆಗಬಹುದು. ಮೊದಲಿಗೆ ಈ ಒಂದು ಮಂಗಳ ದ್ರವ್ಯ ಪೂಜೆಯನ್ನ ಮಾಡ್ತಾ ಇದ್ದೀವಿ. ಮೊದಲಿಗೆ ಅರ್ಶನ ಕುಂಡ ಶಾಸ್ತ್ರ ಆಗ್ತಾ ಇದೆ. ದಯವಿಟ್ಟು ಒಂದು 7 ಜನ ಕನ್ಯೆಯರ ಮುಂದೆ ಬರಬೇಕು. ಚಿಕ್ಕ ಮಕ್ಕಳು ಮದುವೆ ಆಗದೆ ಇರೋದು.
ಒಂದ್ಸರಿ ಹುಟ್ಟದ ರೌಂಡ್ ಕೊಟ್ಟಿದ್ದಾರೆ. ಅರ್ಶನ ಕೊಟ್ಟಿ ಅಂತ ಹೇಳಿದ್ರೆ ನಮ್ಮ ಪಾತ್ರೆನ ಹೊಡೆದಾಕ್ಬಿಟ್ಟಿದ್ದಾರೆ. ನಮ್ಮ ಸ್ವಾಮಿ ನಮ್ಮನ್ನು ಬೈತಾ ಇದ್ದಾರೆ ಅಲ್ವಾ? ಈಗ ಅರ್ಶನ ಕೊಟ್ಟಿದ್ದಾಗಿದೆ. ಸ್ವಾಮಿಗೆ ಅವನು ಮಂಗಳ ದ್ರವ್ಯ ಸಮರ್ಪಣೆ ಆಗುತ್ತೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಗೋವಿಂದ ಗೋವಿಂದ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಿದ್ಧವಾಗಿ ನಿಂತಿದ್ದಾರೆ. ಈಗ ಅವರ ಕಡೆಯವರು, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಕೂಡ ಸಿದ್ಧವಾಗಿದ್ದಾರೆ. ಈಗ ಮದುವೆಗೆ ಎಲ್ಲ ಕೂಡ ಸಿದ್ಧತೆ ಆಗ್ತಾ ಇದೆ. ಈ ಸ್ವಾಮಿ ಒಂದು ತಿರುಕಲ್ಯಾಣ ಮಹೋತ್ಸವ. ಏನಪ್ಪಾ ಈ ತಿರುಕಲ್ಯಾಣೋತ್ಸವ ಅಂದ್ರೆ, ಆ ಸೀತಾರಾಮಚಂದ್ರ ಸ್ವಾಮಿಗೆ ಈಗಾಗಲೇ ಕಲ್ಯಾಣ ಆಗಿದೆ. ಆದರೂ ಕೂಡ ನಾವು ಪ್ರತಿ ವರ್ಷ ಕೂಡ ಸತತವಾಗಿ 2005ರಿಂದ ಪ್ರಾರಂಭ ಮಾಡಿಕೊಂಡು ಪ್ರತಿ ವರ್ಷ ಕೂಡ ಈ ಒಂದು ಸ್ವಾಮಿ ಒಂದು ಕಲ್ಯಾಣ ಮಹೋತ್ಸವನ್ನ ತಪ್ಪದೆ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಆ ಸ್ವಾಮಿಗೆ ಈ ಒಂದು ಪ್ರಪಂಚದಲ್ಲಿ ಈ ಒಂದು ಭೂಮಿ ಮೇಲೆ ಅನೇಕ ಒಂದು ಜಾಗಗಳಲ್ಲಿ ಸ್ವಾಮಿಗೆ ಕಲ್ಯಾಣವನ್ನ ಪ್ರತಿ ದಿನ ಕೂಡ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಒಂದು ಕಲ್ಯಾಣವನ್ನ ತಿರುಕಲ್ಯಾಣ ಮಹೋತ್ಸವ ಅಂತ ಹೇಳೋದು. ಆದ್ರೆ ಮಾನವನಿಗೆ ಒಂದೇ ಸರಿ ಆಗೋದು ಕಲ್ಯಾಣ, ಇಲ್ಲಾಂದ್ರೆ ಒಂದ್ಸರಿ 2 ಸರಿ ಕೂಡ ಆಗೋದು. ಆದ್ರೆ ಸ್ವಾಮಿಗೆ ತಿರುಕಲ್ಯಾಣ ಮಹೋತ್ಸವ ಅಂದ್ರೆ ಇಂತಹ ಈ ಒಂದು ದಿನ, ಈ ಒಂದು ಸುದಿನದಲ್ಲಿ ಸ್ವಾಮಿಯ ಹುಟ್ಟಿರ್ತಕ್ಕಂಥ ಒಂದು ನಕ್ಷತ್ರ, ಇಂತಹ ಒಂದು ಪುನರ್ವಸ ನಕ್ಷತ್ರದಲ್ಲಿ ಈ ಒಂದು ದಿನ ಅನೇಕ ಒಂದು ಜಾಗಗಳಲ್ಲಿ ಸ್ವಾಮಿಯ ಒಂದು ಕಲ್ಯಾಣವನ್ನ ಮಾಡ್ತಾ ಇರ್ತಾರೆ. ನಾವು ಕೂಡ ಈ ಒಂದು ದಿನ ಈ ಒಂದು ಸುದಿನದಲ್ಲಿ ಸ್ವಾಮಿ ಒಂದು ಕಲ್ಯಾಣವನ್ನ ಮಾಡ್ತಾ ಇದ್ದೇವೆ. ಮೊದಲಿಗೆ ಸಪ್ತಋಷಿಗಳು ಯಾರಪ್ಪ ಅಂದ್ರೆ ಓಂ ಪೂರ್ವೋಕ್ತಿರಿತ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯ ಅಸ್ಯಾಂ ಶೋಧಿತೋ ಶ್ರೀ ಭಗವದಾನುಜ್ಞೇಯ ಭಗವತ್ಕೈಂಕರ್ಯ ರೂಪಂ ಶ್ರೀಮನ್ನಾರಾಯಣ ಪ್ರೀತ್ಯರ್ಥ ಅಸ್ಮಿನ್ ಕರ್ಮಣಿ ಶ್ರೀ ಸೀತಾರಾಮ ಸ್ವಾಮಿನಃ ತಿರುಕಲ್ಯಾಣ ಮಹೋತ್ಸವಾಂಗಬೋಧಂ ನಿಶ್ಚಿತಾರ್ಥ ಮುಹೂರ್ತಮಹಂ ಕರಿಷ್ಯೇ. ಸಾಕ್ಷಿ ತಾಂಬೂಲ ಪೂಜಾಖ್ಯಂ ಕರಿಷ್ಯೇ. ಸಾಕ್ಷಿ ತಾಂಬೂಲ ದೇವತಾಭ್ಯೋ ನಮೋ ನಮಃ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ. ವಾಚಾದತ್ತ ವಾಚಾದತ್ತ ಮಯಾ ಕನ್ಯಾ ತ್ವಯಾ ಸ್ವೀಕೃತ ಕನ್ಯಾವ ಲೋಕನವಿದು ನಿಶ್ಚಿತತ್ವಂ ಸುಖೀ ಭವ. ನಿಶ್ಚಿತಾರ್ಥ ಮುಹೂರ್ತಸ್ಸು ಮುಹೂರ್ತೋ ಹತ್ತು ನಿಶ್ಚಿತಾರ್ಥ ಮುಹೂರ್ತಸ್ಸು ಮುಹೂರ್ತೋ ಹತ್ತು ನೀವು ಇಟ್ಕೊಳ್ಳಿ. ಈಗ ಸಂಜೆ ಮೇಲೆ ಕಲ್ಯಾಣೋತ್ಸವ ಎಲ್ಲ ಕೂಡ ಸ್ಟಾರ್ಟ್ ಆಗಿ ಇವಾಗ ಕಲ್ಯಾಣೋತ್ಸವ ಎಲ್ಲ ಕೂಡ ಮುಗಿಸ್ಕೊಂಡು ಇವಾಗ ನಾನು ಪ್ರಸಾದ ಎಲ್ಲ ಕೂಡ ತಿನ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನೀವು ಕೂಡ ಎಲ್ಲ ಕೂಡ ನೋಡಿದ್ರಿ. ಆ್ಯಂಡ್ ಇವಾಗ ಇಲ್ಲಿ ನಾವು ಪ್ರಸಾದ ಎಲ್ಲ ತಿನ್ಬಿಟ್ಟು ಹೋಗಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಎಲ್ಲ ಕೂತಿರೋ ಅವರೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಜಸ್ಟ್ ವೆರ್ ಸಿಟ್ಟಿಂಗ್ ಆ್ಯಂಡ್ ಟಾಕಿಂಗ್ ಅಷ್ಟೇ. ನಮ್ಮಮ್ಮಗೆ ಫೋನ್ ಬಂತು, ನಮ್ಮಮ್ಮ ಫೋನಲ್ಲೆಲ್ಲ ಮಾತಾಡ್ತಿದ್ದಾರೆ. ಸೊ ಮಾತಾಡೋದು ನೀನು ಅಂತ ಅಂದ್ಬಿಟ್ಟು ನಾನು ವೈಷ್ಣವಿ ಎಲ್ಲ ಹಪ್ಪಳ
ಇಸ್ಕೊಂಡು ಹಪ್ಪಳ ತಿನ್ಕೊತ ಕೂತಿದ್ವಿ. ಇವಾಗ ಅವರೆಲ್ಲ ಎದ್ದೋದ್ಮೇಲೆ ಇಟ್ಸ್ ಟೈಮ್ ಫಾರ್ ಅಸ್ ಟು ಈಟ್ ದ ಫುಡ್. ಇವಾಗ ಊಟ ತಿನ್ನುವ ಸಮಯ ಒಂದು 10:21 ಆಗಿದೆ. ಇವತ್ತೆಲ್ಲ ಸ್ವಲ್ಪ ಲೇಟ್ ಆಯಿತು. ಸೊ ನಾವು ಲೆಟ್ಸ್ ಈಟ್ ರೈಸ್ ಆ್ಯಂಡ್ ಸಾಂಬಾರ್. ಅಲ್ಲಿ ಕೂತಿದ್ದಾರೆ ನಮ್ಮಪ್ಪ ಗ್ಯಾಂಗಲ್ಲಿ, ಅವರೇನೋ ಮೀಟಿಂಗ್ ಮಾಡ್ತವ್ರೆ. ಧೃತಿ, ಹೌ ವಾಸ್ ದ ಫುಡ್? ನೈಸ್. ವಾಟ್ ಯು ಹೇಟ್? ಫುಲ್ ನೈಸ್. ಏನು ತಿಂತಾರದು? ಹೌದಾ? ಅವ್ರ ಮಾಮ ಬಾಯಿಲಿ ಕೊಟ್ರಂತೆ. ಬರೀ ಆಲೂಗಡ್ಡೆ ನಿಂಕೆ ಬಿದ್ದೈತಾ? ಪಕ್ಕದಲ್ಲಿ ಎಲೆ ಖಾಲಿ ಐತಲ್ಲ. ಇವಾಗ ಆಲ್ರೆಡಿ ನಮ್ಮ ಪಾಪು ಹಾಸಿಗೆಲ್ಲ ಹಾಸಿ ರೆಡಿ ಮಾಡಿದ್ದಾಳೆ. ಒಂದು ಕಡೆ ನಾಳೆಗೆ ನಾನು ಔಟ್ಫಿಟ್ ಐರನ್ ಮಾಡಬೇಕಿತ್ತು. ನಾನು ಬರ್ಡೇ ಔಟ್ಫಿಟ್ ಒಂದೇ ದಿವಸ ಹಾಕಿ ಪಕ್ಕಿಟ್ಟಿದ್ದೆ. ನಮ್ಮಮ್ಮ ಈ ಸಲ ಶ್ರೀರಾಮನವಮಿ ಹಬ್ಬಕ್ಕೆ ಒಂದು ಜೊತೆ ನನ್ನ ಹೊಸ ಡ್ರೆಸ್ಗಳು ಸ್ಟಿಚ್ ಹಾಕಿ ಕೊಟ್ಟಿಲ್ಲ. ಸೊ ಮೇಜರ್ ಲೈಕ್ ನಂಗೆ ಬೇಜಾರೇ ಆಗೋಯ್ತು. ಎಲ್ಲ ಹೊಸ ಬಿಟ್ಟರೆ ನಮ್ಮಮ್ಮ ಇದು ಲೈಕ್ ನಾನು ಇಟ್ಕೊಂಡಿರೋದು ಹೊಸದೇ, ಅದರಲ್ಲಿ ಯಾವ್ದು ನಂಗೆ ಕರೆಕ್ಟ್ ಫಿಟ್ ಆಗುತ್ತೋ ಅದನ್ನೇ ಇಟ್ಕೊಂಡೆ. ಇನ್ನೇನು ಮಾಡಲಿ ಅಂತ ಅಂದ್ಬಿಟ್ಟು. ಎತ್ರಿ ಸ್ಟ್ರಾಂಗ್ ಗರ್ಲ್, ಸ್ಟ್ರಾಂಗ್ ಗರ್ಲ್. ಸ್ಟ್ರಾಂಗ್. ಏನದು ಅಂದರೆ ಐರನ್ ಮಾಡೋ ಟೇಬಲು. ಅದನ್ನ ಎಷ್ಟು ಸಲ ಹೇಳಿದ್ದೀನಿ. ಅಮೆಝಾನಲ್ಲಿ 1200 ರೂಪಾಯಿ. ಅಮೆಝಾನಲ್ಲಿ ತರಿಸಿದ್ದು. ಪ್ರಮೋಟ್ ಅಂತ ಅಲ್ಲ, ಜಸ್ಟ್ ಐಮ್ ಟೆಲ್ಲಿಂಗ್ ದ ಇನ್ಫಾರ್ಮೇಷನ್ ಅಷ್ಟೇ. ಬೇಕಾದರೆ ತರಿಸ್ಕೊಳ್ಳಿ. ಕ್ವಾಲಿಟಿ ಐ ಡೋಂಟ್ ನೋ, ಜಸ್ಟ್ ವಿ ಆರ್ ಸ್ಟಿಲ್ ಓಪನಿಂಗ್ ದಿಸ್. ಬೀಳ್ಸಾಕರ ಈ ಕಡೆ ಬೇರೆ ನನ್ನ ಮೇಲೆ, ಆ ಕಡೆ ಬಿದ್ದರೆ ನಿಮ್ಮ ಮೇಲೆ ಅದನ್ನ ಒಂದು 2 ನಿಮಿಷಕ್ಕೆ 3 ಸೇರ್ಕೊಂಡು ಐರನ್ ಬಿಡ್ತೀವಿ. ಹ್ಯಾಂಗ್ ಮಾಡಿಬಿಡ್ತೀವಿ. ಈಗ ನಾನೇ ಕಟ್ ಮಾಡ್ಬಿಟ್ಟು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಇವಾಗ ಬೆಳಗ್ಗೆ ಮನೇಲಿ ಪೂಜೆ ಎಲ್ಲ ಕೂಡ ಮುಗಿಸಿ ಆಲ್ರೆಡಿ ಸೌಂಡ್ ಕೇಳಿಸಿದೆ ಅನಿಸುತ್ತೆ. 7:38 ಆಗಿದೆ. 6 ಗಂಟೆ ಅಂದಿದ್ದು, ಸ್ವಲ್ಪ ಲೇಟೇನೇ ಆಗಿದೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ. ಸೊ ಇವಾಗ ನೀಟಾಗಿ ರೆಡಿ ಆಗಿಬಿಟ್ಟು ಎಸ್ ಐ ಆಮ್ ಗೋಯಿಂಗ್ ಟು ಟೆಂಪಲ್. ದಿಸ್ ಇಸ್ ಮೈ ಬರ್ಡೇ ಔಟ್ಫಿಟ್. ನಾನು ಅವತ್ತು ಬಿಟ್ಟರೆ ನಾನು ಇವತ್ತು ಹಾಕೇ ಇರಲಿಲ್ಲ. ಸೊ ಹಂಗಾಗಿ ಇವತ್ತು ಹಾಕಿದ್ದೀನಿ. ಸುಮ್ಮನೆ ಸಿಂಪಲ್ಲಾಗಿ ತಲೆವಾಸಿದ್ದೀನಿ, ಕೂದಲಿನ ಒಣಗಿರಲಿಲ್ಲ ಹಂಗಾಗಿ. ಸೊ ಬನ್ನಿ ಹೋಗೋಣ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಇವತ್ತು ಕಲ್ಯಾಣೋತ್ಸವ. This is their outfit for today's function. Okay, done baby. ಐಸ್ ಕ್ರೀಮ್ ನಾನು ಕೊಡ್ಸಲ್ಲಮ್ಮ. ಏನು ಡೈಲಿ ಐಸ್ ಕ್ರೀಮ್ ತಿನ್ನಕತ್ತಿದ್ದೆ, ಬೇಡ. ನೆನ್ನೆ ಎಲ್ಲ ಕೊಡಿಸಿಲ್ಲ ಐಸ್ ಕ್ರೀಮು. ಏನು ಡೈಲಿ ಐಸ್ ಕ್ರೀಮು ಚಾಕ್ಲೇಟು ಚೆನ್ನಾಗಿ ತಿನ್ನು. ಮೈನು ಸ್ಪೆಂಡಿಂಗ್. ಅಲ್ಲಿ ಗಿಫ್ಟ್ ಯು ಗೈಸ್. ಚಾಕ್ಲೇಟ್ ಬೇಕಂದ್ರೆ ನನ್ನ ಬ್ಯಾಗಲ್ಲಿ ಐತೆ. 1 ರೂಪಾಯಿ ಚಾಕ್ಲೇಟ್ ಕೆಲ ಕೊಡಿಸ್ತೀನಿ. ರಾಜಮ್ಮ ಬಾ, ಬನ್ನಿ ಜನರಿ. ಮಾನಸ್ಯ ಆದ್ಯ ಬ್ರಾಹ್ಮಣೋರ್ಜಂದುಹಾನ ಧೇನುರ್ವಾಗಸ್ತ್ವಾನುಪಸಿಷ್ಠತಯತೋ ಧ್ರುವಂತೆ ರಾಜಾವರುಣ ಧ್ರುವಂದೇವ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂದಾರಯತಾಂ ಧ್ರುವಂ ಅಯಂ ಮುಹೂರ್ತಸ್ಯ ಮುಹೂರ್ತೋ ಹಸ್ತು. ಓಂ ನಮಃ ಸದಸಸ್ಪದಯೇ ಧ್ರುವೈ ನಮಃ ಪೃಥಿವ್ಯೇ ಸಪ್ರಥಭಾಮೇ ಗೋಪಾಯ ಏತಸಪ್ಯಾಹ ಸಮಾಸತಃ ತಾನಿಂದ್ರಿಯಾಪದಕ್ಕರ ಸರ್ವಮಾಯುರ್ಪಾಸದ. ಸರ್ವೇಭ್ಯೋ ಶ್ರೀ ವೈಷ್ಣವೇಭ್ಯೋ ಶ್ರೀ ಭಾಗವತೇಭ್ಯೋ ದಂಡಮ ಪ್ರಣಮ್ಯ ಇತಿ ಭಗವಂತಂ ವಿಜ್ಞಾಪ್ಯ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವ ಅಭಿವೃದ್ಧ್ಯರ್ಥಂ
अस्मिन् दिवसे पूर्वसङ्कल्पित आकारेण विधिना संकल्पित पूर्वकेन श्रीराम नवमी प्रयुक्तेन वर्षे कारिता श्री सीताराम स्वामिनः तिरुकल्याण महोत्सव कर्मणि ಕಟಾಕ್ಷವನ್ನ ಮಾಡಿ ತನಗನಕ ವಸ್ತು ವಾರಾದಿಗಳನ್ನ ಅಭಿವೃದ್ಧಿಯನ್ನು ಮಾಡತಕ್ಕಂಥವನು ಆ ಶುಕ್ರಗ್ರಹವನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ಶನೇಶ್ವರ ಶುಕ್ರಗ್ರಹ ಅಷ್ಟ ಐಶ್ವರ್ಯವನ್ನ ಕೊಟ್ರೆ ಆ ಶನೇಶ್ವರ ಆಯುಷ್ಯನ್ನ ಕೊಡ್ತಾನೆ. ಆ ಶನಿ ಮಹಾತ್ಮ ಕರ್ಮಕಾರಕ. ಸಾಮಾನ್ಯವಾಗಿ ಆ ಶನಿ ಮಹಾತ್ಮ ಅಂದ್ರೆ ಎಲ್ಲರೂ ಕೂಡ ಭಯಭೀತರಾಗ್ತಾರೆ. ಯಾಕಪ್ಪ ಅಂದ್ರೆ ಗ್ರಹಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಹ ಶನೇಶ್ವರ. ಆ ಭಗವಂತ ಯಾವ ರೀತಿಯಪ್ಪ ಅಂದ್ರೆ ನಾವು ಧರ್ಮ ಮಾರ್ಗದಲ್ಲಿ ನಡೆದ್ರೆ ನಮಗೆ ಒಳ್ಳೆ ಫಲ ಕೊಡ್ತಾನೆ. ನಾವು ಯಾವಾಗ ಅಧರ್ಮ ಮಾರ್ಗವನ್ನ ಹಿಡಿದೀವೋ ಅಲ್ಲಿ ಆ ಕ್ಷಣನೇ ನಮಗೆ ಒಂದು ತೊಂದರೆಯನ್ನು ಕೊಡ್ತಕ್ಕಂಥವ್ರು ಶ್ರೀ ಮಹಾತ್ಮ. ಅಂತಹ ಒಂದು ಭಗವಂತ ನಮ್ಗೆ ಏನಾದ್ರೂ ನಮ್ಮ ಜೀವನದಲ್ಲಿ ಏನಾದ್ರೂ ತಪ್ಪು ಜರುಗಿದ್ರೆ ಎಲ್ಲವನ್ನು ಕೂಡ ಮನ್ನಿಸು. ನಮಗೆ ಆ ಭಗವಂತನ ಒಂದು ಆಶೀರ್ವಾದ ಸಿಗಲಿ. ಮತ್ತೆ ಏನಾದ್ರೂ ಸಾಡೇ ಸಾಧ ದೋಷಗಳಿದ್ರೆ ನಮ್ಮ ರಾಶಿಯ ಹಿಂದಿನ ಮನೆಯಲ್ಲಿ ಮುಂದಿನ ಮನೆಯಲ್ಲಿ ಆ ಶನಿಗ್ರಹ ಸ್ಥಿರವಾಗಿದ್ದಾಗ ನಮಗೆ ಸಾಡೇ ಸಾಧ ದೋಷ ಆಗ್ತಕ್ಕಂಥದ್ದು ಅಂದ್ರೆ 7 ವರ್ಷ ಶನಿ ಕಾಟ ಅಂತೇಳಿ. ಆ ರೀತಿ ಏನಾದ್ರೂ ಗ್ರಹ ದೋಷಗಳಿದ್ರೆ ನಿಮ್ಮ ಕುಟುಂಬಸ್ಥರಿಗೆ ಮತ್ತು ಗ್ರಾಮಸ್ಥರಿಗೆ ಎಲ್ಲವೂ ಕೂಡ ಪರಿಹಾರವಾಗಲಿ. ಆ ಶನೇಶ್ವರನ ಅನುಗ್ರಹ ಸಿಗಲಿ. ಅದೇ ರೀತಿಯಾಗಿ ರಾಹುಗ್ರಹ ಬಾಹುಬಲವನ್ನ ಕೊಡ್ತಾನೆ. ರಾಹು ಕೇತು 2 ಗ್ರಹಗಳು ಕೂಡ ಚಕ್ಷುಕಾರಕರು. ಕಣ್ಣಿಗೆ ಸಂಬಂಧಪಟ್ಟ ಏನಾದರೂ ದೋಷಗಳಿಲ್ಲ ಕೂಡ ಪರಿಹಾರ. ಇವಾಗ ಇಲ್ಲಿ ನವಗ್ರಹ ಪೂಜೆ ನಡೀತಿದೆ. ಸರ್ಪವನ್ನ ಹೊಡೆದಿದ್ರೆ, ಸರ್ಪ ಸಂಕುಲವನ್ನ ನಾಶ ಮಾಡಿದ್ರೆ, ಸರ್ಪ ಕಾಕ ಮೈಥುನ ದರ್ಶನವನ್ನ ಮಾಡಿದ್ರೆ ಎಲ್ಲವೂ ಕೂಡ ಪರಿಹಾರವಾಗಲಿ. ಹಾಗಾಗಿ ಆ ನವಗ್ರಹಗಳ ಪೂಜೆಯನ್ನು ಮಾಡಿ ನವಗ್ರಹಗಳ ಒಂದು ಆಶೀರ್ವಾದವನ್ನ ನಾವೆಲ್ಲರೂ ಕೂಡ ಪಡ್ಕೋಬೇಕು. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಕೂಡ ನವಗ್ರಹಗಳ ಒಂದು ಪೂಜಾ ಫಲ ಸಿಗುತ್ತೆ. ಏನ್ ಸ್ವಾಮಿಗಳು ನಮ್ಮ ಕೈಗೆ ಹೂವು ಕೊಡಲಿಲ್ಲ ಅಕ್ಷರಗಳು ಹೆಂಗ್ ಫಲ ಸಿಗುತ್ತೆ ಅಂತ ನೀವು ಕೇಳಬಹುದು. ಆದರೆ ಔಪಚಾರಿಕ ಮಂತ್ರ ಶುದ್ಧೋದಕ ಸ್ನಾನಂ ಸೋಪಯಾಮಿ ವಸ್ತು ನಾಮನಾಥ ಅಕ್ಷದಾನಿ ಸಮರ್ಪಯಾಮಿ ನಾಮಾರ್ಚನ ಪೂಜಾಂಜ ಕರ್ಷಮಣಃ ಶುಭಕಾಯ ಮಾ ಏಕದಂತಾಯ ಮಾ ಕಮಲಾಯ ಮಾ ಗಜಕರ್ಣಿಕಾಯ ಮಾ ಲಂಬೋದರಾಯ ಮಾ ವಿಕಟಾಯ ಮಾ ವಿಘ್ನರಾಜಾಯ ಮಾ ಧೂಮಕೇತುವೇ ಮಾ ಗಣಾಧ್ಯಕ್ಷಾಯ ಮಾ ಬಾಲಚಂದ್ರಾಯ ಮಾ ಕುಮಾರಗುರುವೇ ಮಾ ಮೂಷಿಕವಾಹನಾಯ ಮಾ ಈಶಪುತ್ರಾಯ ಮಾ ಸರ್ವಸಿದ್ಧಿಪ್ರದಾಕಾಯ ಮಾ ಮತ್ತೇಶಮನ್ಮಃ ಗಣಪತಿ ದೇವತಾಭ್ಯೋ ಮಾ ದ್ವಾದಶನಾಮಾವಳಿ ಪುಷ್ಪಾರ್ಚನ ಪೂಜಾನಿಂ ಸಮರ್ಪಯಾಮಿ ಅತಃ ಸುಧೂ ಧನಾಕರೇನ್ಮ ಸಿದ್ಧೇನ್ಮ ಸೇನ ಸೌಮ್ಯಾನ್ಮ ಶಿವಪ್ರದಾಯನ್ಮ ದುರ್ಮೋಷಮತಾನಂದಾಯನ್ಮ ವರಲಕ್ಷ್ಮೇನ್ಮ ವಸುಪಜಾಯನ್ಮ ಶುಭಾಯನ್ಮ ಎಡ ಪ್ರಾಕಾರಾಯನ್ಮ ಸಮುದ್ರತನಯಾಯನ್ಮ ಹೇಯಾಯನ್ಮ ಮಂಗಳಾಯನ್ಮ ವಿಷ್ಣುವರ್ಗಸಾಯನ್ಮ ವಿಷ್ಣುಮತ್ತೇನ್ಮ ಪ್ರಸನ್ನಾಕ್ಷೇನ್ಮ ನಾರಾಯಣ ಸಮಾಷ್ಟಾಯನ್ಮ ದಾರಿದಂಶನೇನ್ಮ ದೇವೇನ್ಮ ಸರ್ವಪದ ನಿವಾರಣೇನ್ಮ ನವದುರ್ಗಾಯನ್ಮ ಮಹಾಕಾಳೇನ್ಮ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯನ್ಮ ತ್ರಿಕಾಲಕಾಯ ಸಂಪನ್ನಾಯನ್ಮ ಭುವನೇಶ್ವರೇನ್ಮ ಬ್ರಾಹ್ಮೇನ್ಮ ಮಾಹೇಶ್ವರೇನ್ಮ ಗೋಮಾರೇನ್ಮ ವೈಷ್ಣವ ವಾರಾಹೇನ್ಮ ಸಪ್ತಮಾತ್ರ ಒಂದು ವಯಸ್ಸು ಬಿಟ್ಟು ನಾವು ಎಲ್ಲರೂ ಮುಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಕೆಲವು ಇರಬೇಕು. ಒಟ್ಟಾರೆ ಈ ಒಂದು ಭೂಗರ್ಭದಲ್ಲಿ 84 ಕೋಟಿ ಜೀವರಾಶಿಗಳು ಮಾನವನ ಸಹಿತವಾಗಿ 84 ಕೋಟಿ ಜೀವರಾಶಿಗಳು ಬದುಕಿದ್ರೇನೆ ನಾವೆಲ್ಲನೂ ಚೆನ್ನಾಗಿರ್ಬೇಕು ಸಾಧ್ಯ. ಯಾವುದಿಲ್ಲ ಅಂದ್ರೂ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಚೆನ್ನಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಗಣಪತಿ ಹೋಮ ಆರಂಭ ಮಾಡೋಣ. ಮೊದಲಿಗೆ ಗಣಪತಿ ಹೋಮ ಆಗುತ್ತೆ. ಮನಸ್ಸಲ್ಲಿ ನಮ್ಮ ಗಣಪತ ನಮಃ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಓಂ ಗಣಾನಾಹಂತ ಗಣಪತಿ ಹೋಮವಾಮಹೇ ಕವಿಂ ಕವಿನಾಮೋಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣ ಸದಾ. ಚೆನ್ನಾಗಿ ಮನಸ್ಸು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಲಘು ಪೂರ್ಣಾತಿ ಮೋಷೆ ಓಂ ಪೂರ್ಣಾಹುತಿಮುತ್ತಮಾಂ. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಎಲ್ಲ ಕೂಡ ಪೂಜೆ ಎಲ್ಲ ಕೂಡ ಮುಗಿಸಿ ಇವಾಗ ಟಿಫನ್ ತಿನ್ನೋಕೆ ಹೋಗಿದ್ದೀವಿ. ಟಿಫನಿಗೆ ಬಂದು ಟೊಮೆಟೊ ಬಾತ್ ಮತ್ತು ಚಟ್ನಿ ಮಾಡಿದರು. ಸೊ ಇವಾಗ ಟಿಫನ್ ಎಲ್ಲ ಕೂಡ ತಿನ್ಕೊಂಡು ಬಂದು ನೆಕ್ಸ್ಟ್ ಪೂಜೆದಂಗೆ ಕಂಟಿನ್ಯೂಷನ್ ವಿಡಿಯೋ ನೋಡಿ. ನನಗಂತೂ ಈ ವರ್ಷದ ಶ್ರೀರಾಮನವಮಿ ಹಬ್ಬ ಫಾರ್ ಮೆನಿ ರೀಸನ್ಸ್ ಇಟ್ ವಾಸ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನು ಏನೇನು ಅಂದ್ಕೊಂಡಿದ್ನೋ ಆಟೋಮೆಟಿಕ್ಕಾಗಿ ವಾಸ್ ಎವ್ರಿಥಿಂಗ್ ಕಮ್ಮಿಂಗ್ ಇನ್ ಟು ಫ್ಲೋ ಅಂತಾರಲ್ಲ ಆ ರೀತಿಯೇ ನನಗಂತೂ ತೃಪ್ತಿಯಾಗಿ ಆರಾಮಾಗಿ ಶ್ರೀರಾಮನವಮಿ ಹಬ್ಬ ಎಲ್ಲ ಕೂಡ ನೋಡಿ ಮಾಡಿ ಒಂಥರ ಡಿವೈನ್ ಬ್ಲೆಸ್ಸಿಂಗ್ ಫ್ರಮ್ ದ ಗಾಡ್ ಅಂತಾರಲ್ಲ ಆ ರೀತಿ ದೇವರ ಬ್ಲೆಸ್ಸಿಂಗ್ಸ್ನೆಲ್ಲ ಕೂಡ ತೊಗೊಂಡು ಇವಾಗ ದೇವರನ್ನ ಕಾಶಿ ಹತ್ರಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಬನ್ನಿ ಹೋಗೋಣ.
ಗೋವಿಂದ 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 ಅಲ್ಲಿ ಕೂಗು. ಇವಾಗಲ್ಲ ಮಾವ. ಗೋವಿಂದ 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 अस्यां शुभदोषे भगवानुज्ञया भगवत्कलिङ्गरूपम् श्रीमन्नारायण प्रीत्यर्थं श्री सीताराम तिरुकल्याण महोत्सवाङ्गबोधु स्वामिनः रक्षाबन्धन धारणं करिष्ये। रक्षाबन्धन देवताभ्यो नमो नमः। वासुकी देवताभ्यो नमो नमः। प्रार्थनं समर्पयामि। ಗೋವಿಂದ 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 ಮಹೋತ್ಸವಕ್ಕೆ ಸಿದ್ಧರಾಗಿರುತ್ತಾರೆ. ಈಗ ಸ್ವಾಮಿಯವರಿಗೆ ನೂತನ ಯಜ್ಞೋಪವೀತ ಧಾರಣ ಆಗುತ್ತೆ. ಸ್ವಾಮಿಗೆ ಕಲ್ಯಾಣಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ನಮಗೆ ದ್ವಿತೀಯ ಯಜ್ಞೋಪವೀತ ಅಂದ್ರೆ 2 ಯಜ್ಞೋಪವೀತಗಳು ಸ್ವಾಮಿ ಆಗ್ತಾ ಇದ್ರಿ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಗೋವಿಂದ 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 ಗೋವಿಂದ
ಈಗ ಸ್ವಾಮಿಯವರಿಗೆ ಅಮ್ಮನವರಿಗೆ ಜೀರಿಗೆ ಬೆಲ್ಲ ಶಾಸ್ತ್ರ. ನಾವು ಜೀರಿಗೆ ಬೆಲ್ಲವನ್ನ ಒಂದು ಸಾರಿ ಮಿಶ್ರಣವನ್ನ ಮಾಡಿದ್ರೆ ಅದನ್ನ ಬೇರೆ ಬಳಸಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾಗಿ ಈ ಸ್ವಾಮಿಯವರ ಕಲ್ಯಾಣ ಆದ್ಮೇಲೆ ಕೂಡ ಆ ರೀತಿಯಾಗಿ ಜೊತೆಗೂಡಿ ನಮ್ಗೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡಲಿ ಅಂತೇಳಿ ಒಂದು ಶಾಸ್ತ್ರವನ್ನ ಮಾಡತಕ್ಕಂಥದ್ದು. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಪೂರ್ವೋತ್ತರಿತ ಏವಗುಣಾಂಶೇ ಶರಣಾಂಶಿಷ್ಟಾಯ ಅಸ್ಯಾಂ ಜಗದೋಷಿ ಭವನಾಯ ಶ್ರೀ ಸ್ವಾಮಿನಃ ತ್ರಿಕಲ್ಯಾಣೋತ್ಸವಂ ಅತ ಚೂರ್ಣಿಕ ದೇವತಾಭ್ಯೋ ನಮೋ ನಮಃ. ಚೂರ್ಣಿಕಾಂ ಸಮರ್ಪಯ ಚೂರ್ಣಿಕ ಪೂಜಾ ಕಿಂಗರಿಷೇ ಚೂರ್ಣಿಕ ದೇವತಾಭ್ಯೋ ನಮೋ ನಮಃ. ಜ್ಞಾನವಾಹನಾದಿ ಚತುರೋಪಚಾರ ಪೂಜಾಂ ಸೋಪಾಮಿ ಚೂರ್ಣಿಕಾ ದೇವತಾಭ್ಯೋ ನಮಃ. ನಾಯ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ. ಗೋವಿಂದ 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 ಗೋವಿಂದ. ಗೋವಿಂದ ಗೋವಿಂದ ಕಾಲ್ ಮಾಡ್ಸು ಬಂದೆ. ಗೋವಿಂದ ಬ್ರಹ್ಮಲೋಕಾಂ ಜಿಗೀಷಯ ಕನ್ಯಾಂ ಕನಕ ಕನ್ಯಾ ಕನಕ ಸಂಪನ್ನ ಕನಕ ಪರಣೈ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಿಗೀಷಯೇ. ಒಂದು ಅನುಗ್ರಹವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಈಗ ಮಹಾಸಂಕಲ್ಪ ಆಗುತ್ತೆ. ಎಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಕೈ ಜೋಡಿಸಿಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಂಡು ಸಮರ್ಪಯಾಮಿ ಪಾದಾರವಿಂದಯೋ ಪಾದ್ಯಂ ಸಮರ್ಪಯಾಮಿ ಮುಖಾರವಿಂದಯೋ ಆಚಮನೀಯಂ 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 ಸಮರ್ಪಯಾಮಿ ಸ್ನಾನಂ ಕನ್ಯಾಗಂಧಗಳಗ ಮುಡಾದಿನಗೊಂಡ ಇನ್ನರಾವನ್ನೈತೆ ದ್ವರಕನ ಪಾದಾರವಿಂದಯೋ ಪಾದ್ಯಂ ಸಮರ್ಪಯಾಮಿ ಮುಖಾರವಿಂದಯೋ ಆಚಮನೀಯಂ 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 ಸಮರ್ಪಯಾಮಿ ಸ್ನಪಯಾಮಿ ಸ್ನಾನಂ ಅಭವಿಷ್ಠಾಮಯ ಮಹಾದಾನ ಉರ್ಯದಾನ ಮಹೇರಾಜಿಕ್ಯಸ ಯಾವಶಲವಾರ್ಧಾ ದಶರಾಜೇ ದೇಹಾವತಿ ರಮಣರ ಸ್ಮಾರಕ ಮಮ ಸಿದ್ಧಾಂತತಾಪ ಜನಯತಾ ಜನಃ ಮಂತ್ರಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಶುದ್ಧ ಆಚಮನೀಯಂ ಸಮರ್ಪಯಾಮಿ. ವಸ್ತ್ರಾರ್ಥೇ ಅಕ್ಷತಾಂ ಸಮರ್ಪಯಾಮಿ. उपवेदार्थे क्षतां समर्पयामि. आभरणार्थे क्षतां समर्पयामि. अलङ्करणार्थे रुद्राक्षं समर्पयामि. कुङ्कुमसिन्दूरं समर्पयामि. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवे नारायणि नमोस्तुते.
ಕೈಲ ಮೊಬೈಲ್ ಪಕ್ಕಕ್ಕೆ ಇಟ್ಬಿಟ್ಟು ಕೈ ಜೋಡಿಸ್ಕೊಂಡು ಸಮಹಾತ ಹಸ್ತೋ ಕಂದ ಶ್ರೀ ವೆಂಕಟೇಶ ಭಕ್ತವತ್ಸಲ ಸ್ವಾಮಿನಃ ಸಾಮವೇರ ಮಮದಾರಯ ಏತತ್ ಸಾಮಗಾಯನ್ನಾಸ್ತೆ ಇಂದ್ರಿಯ ಬುದ್ಧಿ ಆತ್ಮ ನಾಭ ಪ್ರಕೃತಿ ಸ್ವಭಾವತೋ ಕರೋಮಿ ಯದ್ಯತೋ ಸಕಲಂ ಪರಸ್ಮೈ ನಾರಾಯಣ ನಾರಾಯಣ ನಾರಾಯಣ. ಇವಾಗ ಪೂಜೆ ಎಲ್ಲ ಕೂಡ ಮುಗಿಸಿ ಹೂವು ಕುಂಕುಮ ಎಲ್ಲ ಕೂಡ ತಗೊಂಡು ಇವಾಗ ನಾವು ಪ್ರಸಾದ ತಿನ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನಿಮ್ಮ ಜೊತೆನೂ ಕೂಡ ಪ್ರಸಾದ ಎಲ್ಲ ಕೂಡ ತಿನ್ಕೊಂಡು ಬರೋಣ. ನಿಮಗೂ ಕೂಡ ನೋಡಿಸ್ತೀನಿ ಏನೆಲ್ಲ ಇದೆ ಅಂತ. ಆಲ್ರೆಡಿ ಏನಂತಾರೆ ಕಂಪ್ಲೀಟ್.
ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ. ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡು ಮಧ್ಯಾಹ್ನ ಪ್ರಸಾದ ಎಲ್ಲ ಕೂಡ ಇರುತ್ತೆ ಆ್ಯಸ್ ಯೂಶ್ವಲ್ ಪ್ರತಿ ವರ್ಷದಂತೆ. ಸೊ ಹಂಗಾಗಿ ಊಟ ಎಲ್ಲ ಕೂಡ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ನಾನಂತೂ ಕಂಪ್ಲೀಟ್ಲಿ ಎವ್ರಿಥಿಂಗ್ ವೆಂಟ್ ವಿತ್ ರಾ ಕ್ಲಿಪ್ಪಿಂಗ್ಸ್ ಹಂಗಾಗಿ ಹಾಕಿದ್ದೀನಿ. ಅದು ಲೈಕ್ ನೋಡಿದಾಗೂ ಕೂಡ ನಿಮಗೂ ಲೈವಾಗಿ ನಾವು ನೋಡ್ತಾ ಇದ್ದೀವಿ ಅನ್ನೋ ಫೀಲ್ ಆಗಲಿ ಅಂತ ಎಲ್ಲದರದ್ದು ಪೂಜೆ ಕ್ಲಿಪ್ಪಿಂಗ್ಸ್ಗಳು ಕೂಡ ಸ್ಟಾರ್ಟಿಂಗ್ ಒಂದೊಂದು ಲೈಕ್ 1 ಮಿನಿಟ್ 2 ಮಿನಿಟ್ ಕ್ಲಿಪ್ಪಿಂಗ್ಸ್ ಎಲ್ಲ ಕೂಡ ತೊಗೊಂಡು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡಿದ್ದೀನಿ. ನಿಮಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅರ್ಧ ಈ ವಿಡಿಯೋ ಲೇಟಾಗಿ ಬರೋಕ್ಕೆ ಇದು ಒಂದು ರೀಸನ್ನು. 2 hours ಆ ರೀತಿ ಇತ್ತು ಟೋಟಲ್ ವೀಡಿಯೋ. ನಾನೆಲ್ಲ ಕ್ಲಬ್ ಮಾಡಿದಾಗ ಲಿಟ್ರಲಿ ಯಾವ್ದು ಹೆಂಗೆ ಎಡಿಟ್ ಮಾಡೋದ್ರಲ್ಲ ಅದರಲ್ಲೂ ನಂಗೆ ಟೈಮ್ ತೊಗೊತ್ತು. ಅದು ಬಿಟ್ಟು ನಮ್ಮ ಮನೇಲಿ ನೆಕ್ಸ್ಟ್ ಮಂತ್ ನಮ್ಮ ಅಣ್ಣನ ಮದುವೆ ಇದೆ, ಅದ್ರದ್ದು ಪ್ರಿಪ್ರೇಷನ್ ಅಂತೆಲ್ಲ ಕೂಡ ಶಾಪಿಂಗ್ ಹೋಗೋದು ಬರೋದು ಇಟ್ಸ್ ವೆಂಟ್ ಲೈಕ್ ದಟ್. ಇನ್ನೂ ಒಂದು ದಿವಸ ಶಾಪಿಂಗ್ ಎಲ್ಲ ಬಾಕಿ ಇದೆ. ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಅದರದ್ದು ವೀಡಿಯೋಸ್ಗಳೆಲ್ಲ ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಹಂಗಾಗಿದೆ ಲೇಟ್ ಆಯಿತು, ಸಾರಿ ಫಾರ್ ದ ಡಿಲೇ. ಮತ್ತು ಇವಾಗ ಪ್ರಸಾದ ಎಲ್ಲ ಕೂಡ ಏನೆಲ್ಲ ಇದೆ ಅಂತ ಆಲ್ರೆಡಿ ನೀವು ನೋಡ್ತಿದ್ದೀರಾ. ಆ್ಯಂಡ್ ಮುದ್ದೆ, ಅನ್ನ, ಸಾರು, ಪಾಯಸ, ಹೆಸರುಬೇಳೆ, ಪಲಾವ್, ಅನ್ನ, ರಸಮ್ ಈ ರೀತಿ ಇರುತ್ತೆ ಶ್ರೀರಾಮನವಮಿ ಹಬ್ಬಕ್ಕೆ ಊಟ. ಆ್ಯಂಡ್ ಎಲ್ಲ ಕೂಡ ಮುಗಿಸ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಿ ಆ್ಯಂಡ್ ಆ್ಯಸ್ ಯೂಶ್ವಲ್ ದಟ್ ಎಂಡ್ಸ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಶ್ರೀರಾಮನವಮಿ ಹಬ್ಬದ ಸ್ಪೆಷಲ್ ವಿಡಿಯೋ ಆಗಿತ್ತು. ಐ ಹೋಪ್ ಸೊ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಎಲ್ಲರ ಜೀವನದಲ್ಲೂ ದೇವರು ಒಳ್ಳೇದು ಮಾಡಲಿ ಆ್ಯಂಡ್ ನೀವು ಒಳ್ಳೇದು ಬಯಸಿದ್ರೆ ಇನ್ನೊಬ್ರಿಗೆ ಆಟೋಮೆಟಿಕ್ಕಾಗಿ ನಿಮಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ನೀವು ಒಳ್ಳೇದು ಮಾಡಿ ವಾಪಸ್ ನಿಮಗೂ ಒಳ್ಳೆಯದು ಬರುತ್ತೆ. ಸಿಗೋಣ ಮತ್ತೊಂದು ಹೊಸ ಬ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ನೀವೆಲ್ಲರೂ ಕೂಡ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕೂಡ ಕಮೆಂಟ್ ಸೆಷನ್ನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಎಸ್ ಅಫ್ಕೋರ್ಸ್ ಇಟ್ಸ್ ಬೀನ್ ಅ ಮಂತ್, ನೋ ಪ್ರಾಬ್ಲಮ್. ಸೊ ಬನ್ನಿ ಇವಾಗ ವಾಪಸ್ಸು ಮನೆಗೆ ಹೋಗೋಣ. ಕೂಡ ಮುಗಿಸ್ಕೊಂಡು ನಾವು ವಾಪಸ್ಸು ಮನೆಗೆ ಬಂದ್ವಿ. ಮನೆಗೆ ಬರ್ಬೇಕಾದ್ರೆ ಹಂಗೆ ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ನಂದು ವಯಸ್ಸು ಪಿಸ್ತಾ ಫ್ಲೇವರ್, ಇವ್ಳು ಯಾವುದೋ ಮ್ಯಾಂಗೋದು ಸ್ಟಿಕ್ದು ತಗೊಂಡು ಅದನ್ನು ತಿನ್ನು. ಚೆನ್ನಾಯ್ತಾ ಗೈಸ್? ಇವಾಗ ಊಟ ಎಲ್ಲ ಕೂಡ ಮುಗಿಸಿ ಸ್ವಲ್ಪ ಪಾಯಸ ತೊಗೊಂಬಂದು ಕೊಟ್ಟಿದ್ರು. ಸೊ ಪಾಯಸ ಇಟ್ಕೊಂಡು ಕೂತಿದ್ದೀನಿ ಕುಡಿಯೋಣ ಅಂದ್ಬಿಟ್ಟು. ಆಚೆ ಕಡೆ ಫುಲ್ಲು ಬಿಸಿಲು ಹತ್ತೀನಿ, ಸೆಕೆ ಆಗ್ತೈತೆ. ಬಿಸಿಲು ಚೆನ್ನಾಗಿ ಹೊಡೆದಿತ್ತಲ್ಲ ಮಧ್ಯಾಹ್ನ, ಹಾಗಾಗಿ ತುಂಬ ಸೆಕೆ ಆಗ್ತೈತೆ. ಸೊ ಅದಕ್ಕೋಸ್ಕರ ಕೂತಿದ್ದೀವಿ ಆಚೆ ಕಡೆ ಚಾಪೆ ಹಾಕ್ಕೊಂಡು. ಹೆಂಗಿತ್ತು ಶ್ರೀರಾಮನವಮಿ? ಚೆನ್ನಾಗಿತ್ತಾ? ಆರ್ ಯು ಎಂಜಾಯ್ಡ್ ಫೆಸ್ಟಿವಲ್? ಎಸ್. ಹೌ ಮಚ್? ನಾಳೆ ಹೊತ್ತು ಸಖತ್ತಾಗಿರುತ್ತೆ. ಯಾಕೆ? ನಾಲ್ಕು ಕೈ ತಗೊಳ್ಳೋಕೆನಾ? ಶಿ ಇಸ್ ವೇಟಿಂಗ್ ಫಾರ್ ದ ಡ್ರಾಮಾ. ಇಫ್ ಇಟ್ಸ್ ಪಾಸಿಬಲ್ ಲೈವ್ ಬರ್ತೀನಿ, ಓಕೆನಾ? ನಮ್ಮ ಮಮ್ಮಿ ನಿಜ ಹೇಳಿ ನೋಡೋದು ಅಂತವ್ರೆ. ನಿಮ್ಮೆಲ್ಲರಿಗೂ ಕೂಡ ಇಶ್ಯೂ ಐ ಆಮ್ ಡೂಯಿಂಗ್ ದ ವಿಡಿಯೋ. ಈ ಪಾಯಸ ಬಿಚ್ಚಲ್ಲ ನಿಂಗೇನು ಅನಿಸ್ತು ಶ್ರೀರಾಮನವಮಿ? ತುಂಬ ಚೆನ್ನಾಗಿತ್ತು. ನೀವೇ ಎಕ್ಸ್ಪೀರಿಯನ್ಸ್ ಅಲ್ವಲ್ಲ. ಬಿಗ್ಗೆಸ್ಟ್ ಟಾಸ್ಕ್ ನಮಗೇನಾಗಿತ್ತು ಅಂದರೆ ಧೃತಿನ ಒಂದು ಹತ್ರ ಕೂರ್ಸೋದು. ಅರ್ಧ ಗಂಟೆ ಆದಮೇಲಮ್ಮ ನನಗೆ ಪೇಷನ್ಸ್ ಇಲ್ಲಮ್ಮ, ನಾನು ಎದ್ದೋಗ್ತೀನಿ. ಎಲ್ಲಿಗೆ ಹೋಗ್ತಾಳೆ, ಮನೇಲಿ ಯಾರಿಲ್ಲ. ಒಳ್ಳೆ ಕತೆ ಉಳ್ದು. ಸೊ ಇವತ್ತು ಶ್ರೀರಾಮನವಮಿ ವ್ಲಾಗ್, ನೆನ್ನೆದು ಇವತ್ತೊಂದು ಕಲ್ಯಾಣೋತ್ಸವದೆಲ್ಲ ಕೂಡ ನಿಮ್ಗೆ ಹೈಲೈಟ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪೂಜೆ ಸ್ಟಾರ್ಟ್ ಆಗಿ ಮುಗಿಯೋಕೆ ಅರೌಂಡ್ 2:30 ಆಗೋಗಿತ್ತು. ನಾವು ಊಟ ಎಲ್ಲ ಕೂಡ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ. ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಎಲ್ಲ ಕೂಡ ಮಾಡಿ ಇವಾಗ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಭಾವನಾ ಯೂಟ್ಯೂಬ್ ಚಾನಲ್. ಸೊ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವೆಲ್ ವಿಶರ್ಸ್ಗೆ ಎಲ್ಲರಿಗೂ ಕೂಡ ನನ್ನ ಒಂದು ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಿ, ನಿಮಗೂ ವಾಪಸ್ ದೇವರು ಒಳ್ಳೇದು ಪ್ಲಸ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್. ಸಿಗೋಣ ಮತ್ತೊಂದು ಹೊಸ ವ್ಲಾಗಲ್ಲಿ. ಬಾಯ್. ಗುಡ್ ನೈಟ್. ಬಾಯ್. ಗುಡ್ ನೈಟ್.